ನಮ್ಮ ಕನ್ನಡ ಚಿತ್ರರಂಗದ ಮತ್ತೋರ್ವ ಅತ್ಯದ್ಭುತ ನಟರು, ನಮ್ಮ ಲೆಜೆಂಡರಿ ಆ್ಯಕ್ಟರ್, ಬೇರೆ ಯಾರೂ ಅಲ್ಲ, 2ನೇ ಸ್ಥಾನವನ್ನು ಅಲಂಕರಿಸಿದಂತಹ ಡಾಕ್ಟರ್ ವಿಷ್ಣುವರ್ಧನ್. ಎಸ್, ಅವರೊಂದಿಗಿರೋ ಒಡನಾಟ ನಮ್ಮ ಎಂ ಡಿ ಕೌಶಿಕ್ ಸರ್ ಅವರು ಕೂಡ ಆ ಸಮಯದಲ್ಲಿ ಅವ್ರ ಜೊತೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮತ್ತೊಂದು ಕಡೆ ನಮ್ಮ ಪಂಚಭಾಷಾ ತಾರೆ ಜಯಂತಿ, ಯಾರು ತಾನೇ ಮರೆಯೋಕ್ಕೆ ಸಾಧ್ಯ? ಅದೊಂಥರ ಧ್ರುವ ತಾರೆನೇ. ಆ ಒಂದು ತಾರೆಯೊಂದಿಗಿನ ಒಡನಾಟನ ಕೇಳಬೇಕು. ಎಲ್ಲಕ್ಕೂ ಮಿಗಿಲಾಗಿ ಭವ್ಯ ಶಂಕರ್ ನಾಗ್ ಜೊತೆ ತುಂಬ ಸೂಪರ್ ಸಕ್ಸಸ್ಫುಲ್ ಮೂವಿಯನ್ನು ಕೊಟ್ಟಂತಹ ನಮ್ಮ ಭವ್ಯ, ಅವನು ಕೂಡ ಮರೆಯೋಕ್ಕಾಗೋದಿಲ್ಲ. ಇವರೆಲ್ಲರ ಜೊತೆಗಿನ ಒಂದು ಚಿತ್ರೀಕರಣದ ವೇಳೆಯಲ್ಲಿ ನಮ್ಮ ಎಂ ಡಿ ಕೌಶಿಕ್ ಅವರ ಒಂದು ಒಡನಾಟ ಹೇಗಿತ್ತು, ಅವರ ಆತ್ಮೀಯತೆ ಹೇಗಿತ್ತು, ಚಿತ್ರಕ್ಕೆ ಸಂಬಂಧಪಟ್ಟಂತಹ ಮೆಲುಕು ಹಾಕುವಂತಹ ಸನ್ನಿವೇಶಗಳು ಏನಿತ್ತು, ಸೊ ಅವ್ರನ್ನ ಕೇಳೋಣ. ಸರ್, ಮೊದಲನೇದಾಗಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್, ರಾಜ್ಕುಮಾರ್ ಬಿಟ್ರೆ ಹೌದು ವಿಷ್ಣುವರ್ಧನ್ ಅವರು ಪುಟ್ಟಣ್ಣ ಕಣಗಾಲ್ ಅವರು ಕುಡಿ ಅನ್ನೋದು ನಮಗೆ ಇನ್ನೊಂದು ಖುಷಿ ವಿಚಾರ. ಪುಟ್ಟಣ್ಣ ಕಣಗಾಲ್ ಅವರೇ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ, ಅವ್ರ ಹೆಸರನ್ನು ಕೂಡ ವಿಷ್ಣುವರ್ಧನ ಅಂತ ಇಟ್ಟಿದ್ದೆ, ಸಂಪತ್ ಕುಮಾರ್ ಅಂತ ಏನಾಗಿತ್ತು, ಅವರನ್ನು ವಿಷ್ಣುವರ್ಧನ್ ಮಾಡಿದ್ರು. ಆಮೇಲೆ ಬಹುಶಃ ನನಗೆ ಗೊತ್ತಿರೋ ಹಾಗೆ ಯಾವುದೋ ಒಂದು ಇಂಟರ್ನ್ಯಾಷನಲ್ ಮ್ಯಾಗಝಿನ್ ಬಂದಿದೆ, ಭಾರತದಲ್ಲೇ ಅತ್ಯಂತ ಸ್ಫುರದ್ರೂಪಿ ನಟ ವಿಷ್ಣುವರ್ಧನ್ ಅಂತ ಒಂದು ಸರ್ವೆ ಹೇಳುತ್ತೆ. ಇಟ್ಸ್ ಎ ಸರ್ವೆ ಇನ್ಕ್ಲೂಡಿಂಗ್ ಆಲ್ ಲ್ಯಾಂಗ್ವೇಜಸ್, ಬರೀ ಕನ್ನಡಕ್ಕಲ್ಲ, ಅದು ಇಡೀ ಭಾರತದಲ್ಲೇ ಸ್ಫುರದ್ರೂಪಿ ನಟ ಅಂತ, ಅಂತ ರೂಪ ಅಂತ. ನಂಗೆ ಇನ್ನೂ ನೆನಪಿದೆ, ನಾನು ಕಾಲೇಜಿನ ದಿನಗಳಲ್ಲಿ ನನ್ನ ಕೆಲವು ಗರ್ಲ್ ಫ್ರೆಂಡ್ಸ್ ಇರ್ತಿದ್ರು, ಅವ್ರು ನಾನು ಕೇಳ್ತಾ ಇದ್ದು ಒಂದೇ ಒಂದು, ಸರ್ ಒಂದ್ಸತಿ ವಿಷ್ಣು ಅವ್ರ ಹತ್ರ ಕರ್ಕೊಂಡು ಹೋಗಿ ಸರ್, ಅವ್ರು ನನ್ನ ತಂಗಿ ಅನ್ಕೊಂಡು ಒಂದ್ಸತಿ ಬೆನ್ ಮೇಲೆ ಹಿಂಗೆ ಕೈ ಇಟ್ಬಿಟ್ರು ಸಾಕು ಸರ್, ಐ ಲವ್ ಹಿಮ್ ಸಾರ್ ಅನ್ನೋರು. ನನಗೆ ಅದೆಷ್ಟು ಚಿತ್ರವಾಗಿ ತಂಗಿ ಅನ್ಕೊಂಡು ತಲೆ ಮೇಲೆ ಕೈ ಇಡ್ಲಿ ಐ ಲವ್ ಯು ಅಂತಾರೆ. ಅಂದ್ರೆ ಎಷ್ಟು ಆತ ಮೋಡಿ ಮಾಡಿದ್ದಿರ್ಬೋದು ಆ ವಯಸ್ಸಿನಲ್ಲಿ ಹೆಣ್ಮಕ್ಳ ಮನಗಿದ್ದ ಸುರದ್ರೂಪಿ ನಟ, ಅದು ಗೊತ್ತು. ಬಟ್ ಒಂದ್ ವಿಷಯ ನೀವು ರಿವೀಲ್ ಮಾಡಿದ್ರೆ, ಇಂಟರ್ನ್ಯಾಷನಲ್ ಪತ್ರಿಕೆನೇ ಅದನ್ನ ವರದಿ ಮಾಡಿದೆ ಅಂತ ಹೇಳಿದ್ರೆ ಅದು ಅವರ ಒಂದು ದೊಡ್ಡದು.